ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಧರ್ಮಸ್ಥಳದಲ್ಲಿದ್ದೀವಿ. ಧರ್ಮಸ್ಥಳದಿಂದ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಬೇಕು, ಇಲ್ಲಿ ಏನೇನು ನಡೀತಾ ಇದೆ, ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ಕೆಲವರು ಆರೋಪ ಮಾಡ್ತಾ ಇರೋ ಥರ ನಡೀತಾ ಇದೆಯಾ, ಇಲ್ಲಿನ ಜನ ಏನು ಹೇಳ್ತಾರೆ, ಜನರನ್ನೇ ಮಾತಾಡ್ಸೋಣ, ಗ್ರೌಂಡ್ ರಿಪೋರ್ಟ್ ತಿಳ್ಕೊಳ್ಳೋಣ ಅಂತ ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳಕ್ಕೆ ಬಂದ ನಂತರ ನಿನ್ನೆ ಸಂಜೆ ಧರ್ಮಸ್ಥಳದಲ್ಲಿ ಒಂದು ಅಹಿತಕರ ಘಟನೆ ನಡೆದು ಹೋಗಿದೆ ಅಂತಲೇ ಹೇಳಬೇಕು. ಅಂತಂದರೆ ಧರ್ಮಸ್ಥಳದ ಗ್ರಾಮಸ್ಥರು ಸೇರಿಕೊಂಡು ಮೂರು ಜನ ಯೂಟ್ಯೂಬರ್ಗಳಿಗೆ ಹೊಡೆದಿರುವಂತಹ ಘಟನೆ ನಡೆದಿದೆ. ಅದಕ್ಕೆ FIR ಕೂಡ ಫೈಲ್ ಆಗಿದೆ. ಈ ಘಟನೆ ಎಸ್ಪೆಷಲಿ ನಡಿಬಾರ್ದಾಗಿತ್ತು, ಆದರೂ ಕೂಡ ನಡೆದು ಹೋಗಿದೆ. ಆದರೆ ಈ ಘಟನೆ ನಡೆಯೋದಕ್ಕೆ ಕಾರಣ ಏನು? ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಈ ಘಟನೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಆದರೆ ನಾನು ಇಲ್ಲಿನ ಜನರನ್ನು ಮಾತನಾಡಿಸಿದ್ರಿಂದ ಇಲ್ಲಿ ಆ ಗ್ರೌಂಡ್ ರಿಯಾಲಿಟಿ ಬಂದು ಅಂದರೆ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದ ನೆಲದಲ್ಲೇ ನಿಂತು ಮಾತನಾಡ್ತಾ ಇರೋದ್ರಿಂದ ನನಗೆ ಒಂದು ಸತ್ಯ ಅಂತ ಗೊತ್ತಾಯಿತು. ಏನಪ್ಪ ಅಂತಂದರೆ, ನಿನ್ನೆ 3 ಜನ ಯೂಟ್ಯೂಬರ್ಗಳ ಮೇಲೆ ಧರ್ಮಸ್ಥಳದಲ್ಲಿ ಹಲ್ಲೆ ಆಗಿದೆ. ಅವರು ನನಗೆ ಕೇಳಿದ್ದಂತಹ ಮಾತು ಅಂದರೆ, ಈ ವಿಚಾರವಾಗಿ ನಾನು ಅವರನ್ನು ಮಾತನಾಡಿಸುವಾಗ ಅವರು ನನ್ನನ್ನು ಕೇಳಿದಂತಹ ಮಾತು, ಸರ್ ನಿಮ್ಮದೊಂದು ಊರಿರುತ್ತೆ, ನಿಮ್ಮ ಊರಿಗೆ ಬಂದು ನಿಮ್ಮ ಊರು ಸರಿ ಇಲ್ಲ, ಯಾವ ಊರಾದರೂ ಆಗಿರ್ಬೋದು, ಈ ವಿಡಿಯೋ ನೋಡ್ತಾ ಇರುವವರು ತಮ್ಮ ಊರನ್ನು ಈ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಊರನ್ನು ಈ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಊರಿಗೆ ಬಂದು ಈ ಊರು ಸರಿ ಇಲ್ಲ, ಇದೊಂದು ಕಚಡ ಊರು, ಇದೊಂದು ದರಿದ್ರ ಊರು, ಇಲ್ಲಿ ಧರ್ಮ ಇಲ್ಲ, ಇದು ಡಮಾರ್ ಸ್ಥಳ, ಇದು ಅಧರ್ಮ ಸ್ಥಳ, ಇಲ್ಲಿರೋರೆಲ್ಲ ಕಚಡಗಳು, ಇಲ್ಲಿರೋರೆಲ್ಲ ಲೋಫರ್ಸ್ಗಳು, ಇಲ್ಲಿಗೆ ಹೆಣ್ಣುಮಕ್ಕಳನ್ನು ಕಳಿಸ್ಬೇಡಿ, ಇಲ್ಲಿರೋರೆಲ್ಲ ರೇಪಿಸ್ಟ್ಗಳು, ಧರ್ಮಸ್ಥಳ ಎನ್ನುವ ಒಂದು ಊರು ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ಲ, ಯಾರೂ ಕೂಡ ಧರ್ಮಸ್ಥಳಕ್ಕೆ ಹೋಗಬೇಡಿ, ಈ ರೀತಿಯ ಅಪಪ್ರಚಾರಗಳನ್ನು ನಿಮ್ಮ ಊರಿನ ಬಗ್ಗೆ ಮಾಡಿದ್ದೇ ಆದರೆ ನೀವು ಸುಮ್ಮನಿರ್ತೀರಾ? ನನಗೆ ಅವರು ಕೇಳಿದ ಪ್ರಶ್ನೆ ಸರಿ ಅನ್ನಿಸ್ತು, ನಿಜವಾಗ್ಲೂ ಸರಿ ಅನ್ನಿಸ್ತು. ಯಾರೋ ಹೊರಗಡೆಯಿಂದ ಬಂದವರು ಯಾವುದೋ ಒಂದು ಊರಿನ ಬಗ್ಗೆ ಈ ಊರು ಸರಿ ಇಲ್ಲ, ಇಲ್ಲಿ ದೇವಸ್ಥಾನ ಸರಿ ಇಲ್ಲ, ಇಲ್ಲಿನ ಜನರು ಸರಿ ಇಲ್ಲ, ಇಲ್ಲಿ ಹೆಣ್ಣುಮಕ್ಕಳಿಗೆ ಒಂದು ರಕ್ಷಣೆ ಇಲ್ಲ, ಈ ರೀತಿ ಮಾತನಾಡ್ತಾ ಕೂತ್ಕೊಂಡ್ರೆ ಯಾವ ಊರಿನ ಜನ ಸುಮ್ಮನೆ ಕೈ ಕಟ್ಕೊಂಡು ನೋಡ್ತಾ ಕೂತ್ಕೋತಾರೆ? ಯಾವ ಊರಿನ ಜನ ಕೈ ಕಟ್ಕೊಂಡು ನೋಡ್ತಾ ಕೂತ್ಕೋತಾರೆ? ಯಾರೂ ಕೂತ್ಕೊಳ್ಳಲ್ಲ. ನಿನ್ನೆ ರಾತ್ರಿ ಧರ್ಮಸ್ಥಳದಲ್ಲಿ ನಡೆದದ್ದು ಕೂಡ ಅದೇ. ನಿನ್ನೆ ರಾತ್ರಿ ಧರ್ಮಸ್ಥಳದಲ್ಲಿ ಆ 3 ಜನ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಯೋದಕ್ಕೆ ಕಾರಣ ಕೂಡ ಅದೇ ಅಂತ ಸ್ಥಳೀಯರು ಮಾಡುವಂತಹ ಒಂದು ವಾದ. ಈ ವಾದ ನಿಮಗೇನನ್ಸುತ್ತೆ? ನಿಜವಾಗ್ಲೂ ಈ ವಾದ ಸರಿ ಇದೆ ಅನ್ಸುತ್ತಾ ಅಥವಾ ಸರಿ ಇಲ್ಲ ಅನ್ಸುತ್ತಾ? ನೀವೇ ಹೇಳಿ. ಇದು ಒಂದು ಕಡೆ. ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ನಿನ್ನೆ ಏನು ಆ 3 ಜನ ಯೂಟ್ಯೂಬರ್ನ ಹೊಡೆದ್ರು, ಧರ್ಮಸ್ಥಳ ಗ್ರಾಮಸ್ಥರು ತಿಳಿಸಿದ್ದಾರೆ, ಅದನ್ನು ಗೂಂಡಾವರ್ತನೆ ಅಂತ ಸಾಕಷ್ಟು ಜನ ಖಂಡಿಸಿದ್ರು. ಅದಕ್ಕೆ ಎರಡನೇ ಮಾತಿಲ್ಲ. ಓಕೆ, ಹೊಡಿಬಾರ್ದಾಗಿತ್ತು, ಕಾನೂನನ್ನು ಕೈಗೆ ತಗೋಬಾರ್ದಾಗಿತ್ತು, ತಗೊಂಡ್ಬಿಟ್ಟಿದ್ದಾರೆ, ಅದು ತಪ್ಪು. ಅದು ಯಾರೇ ಮಾಡಿದರೂ ಕೂಡ, ಧರ್ಮಸ್ಥಳದವರೇ ಮಾಡಲಿ ಅಥವಾ ಬೇರೆ ಯಾವುದೇ ಊರಿನವರು ಮಾಡಲಿ, ಅದು ತಪ್ಪು. ಅದನ್ನು ಸಮರ್ಥಿಸ್ಕೊಳ್ಳುವ ಬರದಲ್ಲಿ ಏನಂತ ಹೇಳಿದ್ರು, ಧರ್ಮಸ್ಥಳದಲ್ಲಿ ಗೂಂಡಾವರ್ತನೆ ಮಾಡಿ ಆ 3 ಜನ ಅಂದರೆ ಸುದ್ದಿಯನ್ನು ಬಿತ್ತರ ಮಾಡೋಕ್ಕೆ ಹೋದಂತಹ 3 ಜನರನ್ನು, ಸತ್ಯವನ್ನು ಜನರಿಗೆ ತಿಳಿಸೋದಕ್ಕೆ ಹೋದಂತಹ 3 ಜನರನ್ನು ಅಲ್ಲಿನ ಧರ್ಮಸ್ಥಳದ ಸ್ಥಳೀಯರು ಗೂಂಡಾವರ್ತನೆ ತೋರಿಸಿ ಅವರನ್ನು ಹೊಡೆದು ಕಳಿಸಿದ್ದಾರೆ, ಮಾಧ್ಯಮಗಳ ಮೇಲೆ ಅವರು ಕೈ ಮಾಡಿದ್ದಾರೆ ಎನ್ನುವ ವಾದವನ್ನು ಒಂದು ವರ್ಗ ಮಾಡ್ತಾ ಇದೆ. ಅದೇ ವರ್ಗ ಈ ರೀತಿಯ ವಾದವನ್ನು ಯಾರು ಮಾಡಿದ್ರಲ್ಲ, ಅದೇ ವರ್ಗ ಇದೀಗ ಸುವರ್ಣ ನ್ಯೂಸ್ನ ರಿಪೋರ್ಟರ್ ಮೇಲೆ ಹಲ್ಲೆ ಮಾಡಿರುವಂಥದ್ದು ಎಷ್ಟು ಸರಿ? ಈಗ ಆ 3 ಜನ ಯೂಟ್ಯೂಬರ್ಗಳೇನಿದ್ದಾರೆ, ಅವರು ಜನರಿಗೆ ಸತ್ಯವನ್ನು ತಿಳಿಸೋದಕ್ಕೆ ಹೋಗಿದ್ದಕ್ಕೆ ಅಲ್ಲಿ ಗೂಂಡಾವರ್ತನೆ ಮಾಡಿದ್ರು ಅಂದಮೇಲೆ ನೀವು ಮಾಡಿದ್ದೇನು? ಸುವರ್ಣ ನ್ಯೂಸ್ ಅವರು ಅಲ್ಲಿ ಹಾಸ್ಪಿಟಲ್ ಹತ್ರ ಶೂಟ್ ಮಾಡೋಕ್ಕೆ ಬಂದಾಗ ನೀವುಗಳು ಮಾಡಿದ್ದೇನು? ನೀವುಗಳು ಮಾಡಿದ್ದು ಗೂಂಡಾವರ್ತನೆ ತಾನೆ? ಅಂದರೆ ಡಬಲ್ ಸ್ಟ್ಯಾಂಡರ್ಡ್ಸ್ ಇಲ್ಲಿ ಎದ್ದು ಕಾಣ್ತಾ ಇದೆ. ದಯಮಾಡಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರೋದೊಂದೇ, ಡಬಲ್ ಸ್ಟ್ಯಾಂಡರ್ಡ್ಸ್ನ ಬಿಡಿ. ಇಲ್ಲಿ ಎಲ್ಲರೂ ಕೂಡ ನಿಜವಾಗ್ಲೂ ಗಮನಿಸಬೇಕಾಗಿರುವ ಅಂಶ ಏನಪ್ಪ ಅಂತಂದರೆ, ನೀವು ಕುಡ್ಲಾ ರ್ಯಾಂಪೇಜ್ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ನ ತೆಗೆದು ನೋಡಿ, ಥರ್ಡ್ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ನ ತೆಗೆದು ನೋಡಿ, ಆಮೇಲೆ ಯುನೈಟೆಡ್ ಮೀಡಿಯಾ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ನ ತೆಗೆದು ನೋಡಿ, ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳನ್ನು ತೆಗೆದು ನೋಡಿ. ಆ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳಿರುವ ಮಾಹಿತಿಯ ಪ್ರಕಾರ, ಅಂದರೆ ಅವ್ರು ಹೇಳಿರುವ ಪ್ರಕಾರ, ಯೂಟ್ಯೂಬ್ ಚಾನಲ್ನ ಅವರು ಓನರ್ಗಳಾದರೂ ಆಗಿರ್ಬೋದು ಅಥವಾ ರಿಪೋರ್ಟರ್ಗಳಾದರೂ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಅವರು ಹೇಳುವ ಪ್ರಕಾರ SIT ಟೀಮಿಂದ ಅವರಿಗೆ SIT ಟೀಮ್ನ ಮೂಲಗಳಿಂದ ಮಾಹಿತಿ ಬರ್ತಾ ಇದೆಯಂತೆ. ಮೊದಲನೇ ಗುಂಡಿ ಆಗಿದಾಗ ಇಷ್ಟು ಅಸ್ಥಿಪಂಜರ ಸಿಕ್ತು, ಎರಡನೇ ಗುಂಡಿ ಆಗಿದಾಗ ಇಷ್ಟು ಅಸ್ಥಿಪಂಜರ ಸಿಕ್ತು, ಮೂರನೇ ಗುಂಡಿ ಆಗಿದಾಗ 4 ಸಿಕ್ಕಿದೆ, 5 ಸಿಕ್ಕಿದೆ, 6 ಸಿಕ್ಕಿದೆ, ಇಲ್ಲಿವರೆಗೂ ಹತ್ರ ಒಂದು 25-30 ಸಿಕ್ಕಿರಬಹುದು. ಹೀಗೆ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ರು. ಆದರೆ SIT ಟೀಮೇ ಸ್ವತಃ ಹೇಳುವ ಪ್ರಕಾರ, SIT ಟೀಮ್ ಇನ್ವೆಸ್ಟಿಗೇಷನ್ ಏನು ಮಾಡ್ತಾ ಇದೆಯಲ್ಲ, ಅಲ್ಲಿ ಆ ಗ್ರೀನ್ದೊಂದು ಬಟ್ಟೆ ಕಟ್ಬಿಟ್ಟು ಅಂದರೆ ಗುಂಡಿ ಆಗಿರುವ ಕೆಲಸನ ಮಾಡ್ತಾ ಇದ್ದಾರಲ್ಲ, ಗ್ರೀನ್ ಬಟ್ಟೆ ಕಟ್ಟಿರೋದೆ ಯಾರಿಗೂ ಅಲ್ಲಿ ಏನು ನಡೀತಾ ಇದೆ, ಉತ್ಖನನ ಆಗ್ತಾ ಇದೆ, ಅಲ್ಲಿ ಏನು ಸಿಗತ್ತೆ, ಇನ್ವೆಸ್ಟಿಗೇಷನ್ ಏನು ಆಗ್ತಾ ಇದೆ ಅನ್ನೋದು ಹೊರಗಡೆ ಪ್ರಪಂಚಕ್ಕೆ ಕಾಣಿಸಬಾರದು ಎನ್ನುವ ಒಂದೇ ಒಂದು ಕಾರಣಕ್ಕೆ ಅದೇ SIT ಟೀಮ್, ಪೊಲೀಸರ ತಂಡ ಗ್ರೀನ್ ಬಟ್ಟೆನ ಕಟ್ಟಿಕೊಂಡು ಅಲ್ಲಿ ಎಸ್ಕಲೇಷನ್ ಅನ್ನು ಮಾಡ್ತಾ ಇದೆ.
ಸಮಾಧಿಯನ್ನು ಅಗೆಯುವ ಕೆಲಸವನ್ನು ಮಾಡ್ತಾ ಇದೆ. ಹೀಗಿದ್ದಾಗ ಆ ಗ್ರೀನ್ ಬಟ್ಟೆ ಕಟ್ಕೊಂಡು ಇನ್ವೆಸ್ಟಿಗೇಷನನ್ನು ಮಾಡ್ತಿರ್ಬೇಕಾದ್ರೆ, ಗುಂಡಿಯನ್ನು ಅಗಿತಾ ಇರ್ಬೇಕಾದ್ರೆ ಅದೇ ಟೀಮ್ನವರು ಹೊರಗಡೆ ಇರುವ ಇವರಿಗೆ ಮಾಹಿತಿ ಹೆಂಗೆ ಕೊಡ್ತಾರೆ? ಯಾವುದೇ ಮಾಧ್ಯಮಗಳಾಗಲಿ ಮಾಹಿತಿ ಹೆಂಗೆ ಕೊಡ್ತಾರೆ? ಅದೇ SIT ಟೀಮು. SIT ಟೀಮ್ನ ಮೂಲಗಳಿಂದ ಮಾಹಿತಿ ಬಂದಿದೆ ಹೆಂಗೆ ಕೊಡೋಕ್ಕೆ ಸಾಧ್ಯ? ಹೌ ಇಟ್ಸ್ ಪಾಸಿಬಲ್ ನಾನು ಕೇಳೋದು. ಹಂಗೇನಾದರೂ ಹೊರಗಡೆ ಇರೋರಿಗೆ ಮಾಹಿತಿಯನ್ನು SIT ಟೀಮೇ ಕೊಡೋದಾಗಿದ್ರೆ ಆ ಗ್ರೀನ್ ಬಟ್ಟೆ ಯಾಕೆ ಕಟ್ತಿದ್ರು? ಗ್ರೀನ್ ಬಟ್ಟೆ ಕಟ್ತಾನೆ ಇರಲಿಲ್ಲ. ಹಂಗೆ ಓಪನ್ ಆಗಿ ಇಡೀ ಜನಗಳಿಗೆ, ಮಾಧ್ಯಮಗಳಿಗೆ ಕಣ್ಣಿಗೆ ಕಾಣಂಗೆ JCB ತಗೊಂಡು ಹೋಗಿ ಅಗ್ಸೋರು, ಅಥವಾ ಅಲ್ಲಿ ಏನು ಕಾರ್ಮಿಕರಿದ್ರೆ ಅವ್ರ ಹತ್ರ ಅಗ್ಸೋರು. ಇದು ನಿಜವಾಗ್ಲೂ ಸರಿ ಅಂತ ಅನ್ಸಲ್ವಾ ನಿಮಗೆ? ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಯಾವ SIT ತಂಡನೂ ಕೂಡ ಯಾರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಇದುವರೆಗೂ ಅಲ್ಲಿ 1 ಅಸ್ಥಿಪಂಜರ ಸಿಕ್ಕಿದೆಯೋ, 2 ಅಸ್ಥಿಪಂಜರ ಸಿಕ್ಕಿದೆಯೋ, ಅಥವಾ 100 ಅಸ್ಥಿಪಂಜರ ಸಿಕ್ಕಿದೆಯೋ, ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ, ಕ್ಲಾರಿಫಿಕೇಶನನ್ನು ಕೊಟ್ಟಿಲ್ಲ. ಮಾಧ್ಯಮಗಳಿಗೆ ಬಿಡಿ, ಕರ್ನಾಟಕದ ಹೋಮ್ ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಅದರ ಮಾಹಿತಿ ಇಲ್ಲ. ಅವರು ಕೂಡ ಕೇಳಿದ್ದು ಇನ್ವೆಸ್ಟಿಗೇಷನ್ ಮುಗಿಲಿ, ಇನ್ವೆಸ್ಟಿಗೇಷನ್ ಮುಗಿದ ತಕ್ಷಣ ಆ ವಿಚಾರವಾಗಿ, ಈ ಕೇಸ್ನ ವಿಚಾರವಾಗಿ, ತಲೆಬುರುಡೆಯ ವಿಚಾರವಾಗಿ ನಾನು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. SIT ಟೀಮು ಹೋಮ್ ಮಿನಿಸ್ಟರ್ ಅಂದರೆ ರಾಜ್ಯ ಪೊಲೀಸ್, ಕರ್ನಾಟಕ ರಾಜ್ಯ ಪೊಲೀಸ್ ಏನಿದೆ ಅದು ಬರೋದು ಹೋಮ್ ಮಿನಿಸ್ಟರ್ನ ಅಂಡರ್ನಲ್ಲಿ. ಅಂತಹ ಹೋಮ್ ಮಿನಿಸ್ಟರ್ಗೆ ಗೊತ್ತಾಗದೇ ಇರುವಂತಹ SIT ಟೀಮ್ನ ಮಾಹಿತಿ ಬೇರೆ ಮಾಧ್ಯಮಗಳಿಗೆ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಇದ್ರ ಜೊತೆಗೆ ಅಲ್ಲಿ ಸಿಕ್ಕಿರೋದು ಹೆಣ್ಣು ಮಗಳ ಅಸ್ಥಿಪಂಜರ. ಆ ಹೆಣ್ಣು ಮಗಳಿಗೆ 24ರಿಂದ 26 ವಯಸ್ಸಾಗಿತ್ತು. ಅದರ ಜೊತೆಗೆ ಒಂದು ಕೆಂಪು ಬಣ್ಣದ ಸೀರೆ ಸಿಕ್ಕಿದೆ, ಬ್ಲೌಸ್ ಸಿಕ್ಕಿದೆ, ಮತ್ತೊಂದು ಸಿಕ್ಕಿದೆ, ಮಗದೊಂದು ಸಿಕ್ಕಿದೆ. ಯಾರು ಹೇಳ್ತಿರೋದು ಇದನ್ನ? SIT ಟೀಮ್ನವ್ರು ಯಾರಿಗೂ ಹೇಳಿಲ್ವಲ್ಲ, ಹೆಂಗೆ ಗೊತ್ತಾಗುತ್ತಿದ್ದು ಹೊರಗಡೆ? ಇದು ನಿಜ ಅಂತ ನಾವು ನಂಬೋದು ಹೆಂಗೆ? ಸೊ ಈ ರೀತಿಯ ಹಾದಿ ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ಥಳೀಯರು, ಅಂದರೆ ಧರ್ಮಸ್ಥಳದ ಸ್ಥಳೀಯರು ರೊಚ್ಚಿಗಿದ್ದಾರೆ. ನಮ್ಮ ಊರಿನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ. ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಯಾವ SIT ಆಫೀಸರ್ಗಳು ಇವರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಇದುವರೆಗೂ 25 ಅಸ್ಥಿಪಂಜರ ಸಿಕ್ಕಿದೆ, 20 ಅಸ್ಥಿಪಂಜರ ಸಿಕ್ಕಿದೆ, ಎಲ್ಲವೂ ಕೂಡ ಸುಳ್ಳು. ಯಾರು ಹೇಳಿದ್ದಾರೆ? ಎಲ್ಲಿ ಹೇಳಿದ್ದಾರೆ? ತೋರಿಸಿ ನಮಗೆ. ಬಲ್ಲ ಮೂಲಗಳ ಮಾಹಿತಿ ಯಾವ ಬಲ್ಲ ಮರಿ ಬಂದ್ಬಿಟ್ಟು ಇವರಿಗೆ ಮಾಹಿತಿ ಕೊಡ್ತಾ ಇದೆ? ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ಇದೇ ಕಾರಣಕ್ಕೆ ಧರ್ಮಸ್ಥಳದ ಗ್ರಾಮಸ್ಥರು ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ. ಎಲ್ಲರೂ ಕೂಡ ನೀವು ಪ್ರಶ್ನೆಯನ್ನು ಮಾಡ್ಕೊಳ್ಳಿ. ಯಾರೋ ಒಬ್ಬ ಹೊರಗಡೆ ಇರುವಂತಹ ವ್ಯಕ್ತಿ ಬಂದು, ನಾನು ಹೇಳ್ತಿರೋದು ಯಾದಗಿರಿ ಅವರು, ಗಿರೀಶ್ ಮಠಣ್ಣನವರು, ಅವ್ರು ಅಲ್ಲಿಂದ ಬಂದು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾರೆ. ಸಮೀರ್ ಬಳ್ಳಾರಿ ಅವರು ಅಲ್ಲಿಂದ ಬಂದು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾರೆ. ಸೊ ಅಲ್ಲಿರುವ ಜನರೇ ಹೇಳ್ತಾ ಇರೋದನ್ನ ಯಾಕೂ ನಂಬ್ತಾ ಇಲ್ಲ. ಧರ್ಮಸ್ಥಳದಲ್ಲೇ ಹುಟ್ಟಿ, ಧರ್ಮಸ್ಥಳದಲ್ಲೇ ಬೆಳೆದು, ಧರ್ಮಸ್ಥಳದಲ್ಲೇ ಕೆಲಸ ಮಾಡಿಕೊಂಡು, ಧರ್ಮಸ್ಥಳದಲ್ಲೇ ಜೀವನವನ್ನು ರೂಪಿಸಿಕೊಂಡು, ರಾತ್ರಿ ಆದರೆ ಧರ್ಮಸ್ಥಳದಲ್ಲೇ ಮಲ್ಕೊಂಡು, ಬೆಳಗ್ಗೆ ಆದರೆ ಕೆಲಸ ಮಾಡಿಕೊಂಡು ಅಲ್ಲೇ ಇರುವಂತಹ ಜನರ ಮಾತನ್ನ ಯಾಕೆ ಯಾರೂ ನಂಬ್ತಾ ಇಲ್ಲ ಅನ್ನೋದೇ ನನ್ನ ಪ್ರಶ್ನೆ. ನಂಬೇಕಲ್ಲ ಅವ್ರ ಮಾತನ್ನ? ಎಲ್ಲೋ ಹೊರಗಡೆಯಿಂದ ಬಂದವರು ಧರ್ಮಸ್ಥಳದ ಬಗ್ಗೆ ಏನೇನೋ ಹೇಳ್ತಾರೆ ಅಂದ ತಕ್ಷಣ ವಿತೌಟ್ ಪ್ರೂಫ್, ಯಾವುದೇ ಪ್ರೂಫನ್ನು ತೋರಿಸದೆ, ಯಾವುದೇ ವಿಡಿಯೋ ಸಾಕ್ಷಿಗಳನ್ನು ತೋರಿಸದೆ, ಯಾವುದೇ ಐ ವಿಟ್ನೆಸ್ಸನ್ನು ತೋರಿಸದೆ, ಕೋರ್ಟ್ಗೆ ಸಾಕ್ಷಿಗಳನ್ನು ಕೊಡದೆ ಕಥೆಗಳನ್ನು ಹೇಳೋರನ್ನ ನಂಬೋ ನಾವುಗಳು ಅಲ್ಲಿಯ ಲೋಕಲ್ಸ್, ಅಲ್ಲಿಯ ಜನರು, ಅಲ್ಲೇ ಹುಟ್ಟಿ, ಅಲ್ಲೇ ಬೆಳೆದು, ಅಲ್ಲೇ ಜೀವನವನ್ನು ನಡೆಸ್ತಾ ಇರೋರನ್ನ ಮಾತನ್ನು ಯಾಕೆ ನಂಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಸೊ ಇಷ್ಟ ಆಗಿರೋದು ನಿನ್ನೆ ಧರ್ಮಸ್ಥಳದಲ್ಲಿ ಆ ಘಟನೆ ನಡೆಯೋದಕ್ಕೆ ಕಾರಣ ಆ 3 ಜನ ಯೂಟ್ಯೂಬರ್ಗಳು ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ರು. SITಯಿಂದ ಯಾವುದೇ ಮಾಹಿತಿ ಬರದೇ ಇದ್ರೂ ಸಹ ಅದನ್ನು ಬಂದಿದೆ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು. ಧರ್ಮಸ್ಥಳ ಹೆಣ್ಣು ಮಕ್ಕಳಿಗೆ ಸೇಫ್ ಇಲ್ಲ, ನಿಮ್ಮ ಹೆಣ್ಣು ಮಕ್ಕಳನ್ನು ಧರ್ಮಸ್ಥಳಕ್ಕೆ ಕಳಿಸಬೇಡಿ ಅಂತ ಪಕ್ಕದ, ಅಂದರೆ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಈ ಬೇರೆ ಬೇರೆ ರಾಜ್ಯದ ಮಾಧ್ಯಮಗಳು ಬಿಂಬಿಸ್ತಾ ಇದೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕೆ ಕಳಿಸಬೇಡಿ ಅಂತ ಬಿಂಬಿಸ್ತಾ ಇದೆ. ಈ ಮಟ್ಟಕ್ಕೆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಿ ಕೂರಿಸಿದ್ದಾರೆ. ಹಾಗಾಗಿ ಇಷ್ಟು ದಿನ ನಾವು ತಾಳ್ಮೆಯಿಂದ ಇದ್ವಿ, ಇನ್ನು ಮುಂದೆ ನಾವು ತಾಳ್ಮೆಯಿಂದ ಇರೋದಕ್ಕೆ ಆಗೋದಿಲ್ಲ ಅನ್ನೋದು ಧರ್ಮಸ್ಥಳ ಜನರ ವಾದ. ಇದೇ ಧರ್ಮಸ್ಥಳ ಜನರ ವಾದ. ಒಂದು ವೇಳೆ ಧರ್ಮಸ್ಥಳದಲ್ಲಿ ಆ 3 ಜನ ಯೂಟ್ಯೂಬರ್ಗಳ ಮೇಲೆ ಹೊಡೆದಿದ್ದು ಅಥವಾ ಹಲ್ಲೆ ಮಾಡಿದ್ದು ತಪ್ಪು ಅನ್ನೋದಾದರೆ, ಸುವರ್ಣ ನ್ಯೂಸ್ನ ರಿಪೋರ್ಟರ್ನ ಮೇಲೆ ಹಲ್ಲೆ ಮಾಡಿದ್ದು ಕೂಡ ತಪ್ಪೇ ಅಲ್ವಾ? ಇದನ್ನ ಕೇಳೋರು ಇದನ್ನೂ ಕೂಡ ಕೇಳಬೇಕಲ್ವಾ? ಯಾಕೆ ಒಂದೇ ವರ್ಗ, ಒಂದೇ ಕಡೆ, ಒಂದು ನಾಣ್ಯ ಅಂದಮೇಲೆ 2 ಮುಖ ಇರುತ್ತೆ. 2 ಆ್ಯಂಗಲ್ನಲ್ಲಿ ಯಾಕೆ ಯಾರು ಯೋಚನೆ ಮಾಡ್ತಾ ಇಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಅದರ ಜೊತೆಗೆ ಇತ್ತೀಚೆಗೆ ನಾನೇನು ಹೇಳಿದೆ, ಈ ಅಷ್ಟೂ ಯೂಟ್ಯೂಬ್ ಚಾನಲ್ಗಳು ಬಲ್ಲ ಮೂಲಗಳ ಮಾಹಿತಿ, SIT ಮೂಲಗಳ ಮಾಹಿತಿ, ದಯವಿಟ್ಟು ಫಸ್ಟ್ ಅದನ್ನು ಸ್ಟಾಪ್ ಮಾಡಿ. ಯಾವುದೇ ಕಾರಣಕ್ಕೂ SIT ಟೀಮ್ ಯಾವನಿಗೂ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ.
ನಿನ್ನೆ SIT ಟೀಮ್ ಅವ್ರಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಸಾಕಷ್ಟು ಜನ ಬಂದು ಕಿರಿಕೀರ್ತಿ ಅವ್ರು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಮೈಸೂರಿಂದ ಒಬ್ಬ ಪತ್ರಕರ್ತ ವಿಕಾಸ್ ಗೌಡ ಅನ್ನೋರು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. SIT ಟೀಮ್ಗೆ ಡೈರೆಕ್ಟಾಗಿ ಹೋಗಿ ಕಂಪ್ಲೇಂಟ್ ಮಾಡಿ, ಅಲ್ಲ ಸರ್ ನೀವು ಹಂಗೇನಾದ್ರು ಇನ್ಫಾರ್ಮೇಷನ್ ಕೊಡಂಗಿದ್ರೆ ನಮಗೂ ಸೇರಿಸ್ಕೊಡಿ, ಅವ್ರಿಗೆ ಮಾತ್ರ ಯಾಕೆ ಕೊಡ್ತಾ ಇದ್ದೀರಾ ಅಂತ ಒಳಗಡೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಾಗ ಅಲ್ಲಿಯ SIT ಅಧಿಕಾರಿಗಳು ನಿಮಗಲ್ಲ, ಯಾವುದೇ ಕಾರಣಕ್ಕೂ ಇನ್ವೆಸ್ಟಿಗೇಷನ್ ಮುಗಿಯುವ ತನಕ ಯಾವನಿಗೂ ಕೂಡ ನಾವು ಇನ್ಫಾರ್ಮೇಷನನ್ನು ಕೊಡಲ್ಲ ಅಂತ ಕಡಾಖಂಡಿತವಾಗಿ ಹೇಳಿ ಕಳಿಸಿದ್ದಾರೆ. ಅದಕ್ಕೆ ಕೇಳಿದ್ವಿ ನಾವು, SIT ಮೂಲಗಳಿಂದ ಮಾಹಿತಿ ಯಾಕೆ ಕೊಡ್ತಾ ಇದ್ದೀರಿ ಅಂತ. SIT ಅವರು ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಯಾವುದೇ ಮಾಹಿತಿಯನ್ನು ಯಾವುದೇ ಮಾಧ್ಯಮಕ್ಕೆ ಈ ಕ್ಷಣದವರೆಗೆ ಕೊಟ್ಟಿಲ್ಲ, ಕೊಡಲ್ಲ. ನಮ್ಮಿಂದ ಆ ಥರದ ಮಾಹಿತಿಗಳು ಸೋರಿಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕೆಲಸ ಈಗ ಬೇರೆಯೇ ಇದೆ, ನಾವು ಮಾಡ್ತಿರೋ ಕೆಲಸ ಈ ಕ್ಷಣಕ್ಕೆ ಬೇರೆಯೇ ಇದೆ, ನಾವು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಹಿಂಗಿರುವಾಗ ಇವ್ರು ಹೇಳ್ತಾ ಇದ್ದಾರಲ್ಲ ಬಲ್ಲ ಮೂಲಗಳ ಮಾಹಿತಿ ಹೆಂಗೆ ನಂಬೋದು ನೀವೇ ಯೋಚನೆ ಮಾಡಿ. ಇದ್ರ ಜೊತೆಗೆ ಮತ್ತೊಂದು ವಾದ ಏನಪ್ಪ ಅಂತಂದರೆ, ರಾಜ್ಯದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಏನಿದೆ, ಅಂದರೆ ಸ್ಯಾಟಲೈಟ್ ಚಾನಲ್ಗಳು ಅಂತ ಏನಿದೆ, ಅವರು ಜನರ ಹಾದಿಯನ್ನು ತಪ್ಪಿಸ್ತಾ ಇದ್ದಾರೆ ಅನ್ನೋದು ಗಿರೀಶ್ ಮಟ್ಟಣ್ಣನವರ ವಾದ. ಓಕೆನಾ, ರಾಜ್ಯದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಜನರ ಹಾದಿಯನ್ನು ತಪ್ಪಿಸ್ತಾ ಇದೆ. ಓಕೆ, ತಪ್ಪಿಸ್ಲಿ ಬಿಡಿ, ಚಾರ್ಜ್ ಶೀಟ್ ಆಗುತ್ತಲ್ವಾ, ಇನ್ವೆಸ್ಟಿಗೇಷನ್ ಮುಗಿಯುತ್ತಲ್ವಾ, ನಿಮ್ಮ ಪ್ರಕಾರ ಏನು ಸಿಕ್ಕೇ ಇಲ್ಲ ಅಂತ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಾ ಇದೆ, ಅಲ್ಲಿ ಸಿಕ್ಕಿದೆ ಅನ್ನೋದಲ್ವಾ ನಿಮ್ಮ ವಾದ. ಸೊ ಅವರು ಜನರ ಹಾದಿಯನ್ನು ತಪ್ಪಿಸಿದ್ರೆ SIT ಚಾರ್ಜ್ ಶೀಟ್ ಆದಮೇಲೆ, SIT ಇನ್ವೆಸ್ಟಿಗೇಷನ್ ಮುಗಿದಾದ್ಮೇಲೆ ರಾಜ್ಯದ ಜನರ ಮುಂದೆ ಆ ಚಾನಲ್ಗಳೆಲ್ಲ ಬೆತ್ತಲಾಗುತ್ತಲ್ಲ. ಅವತ್ತು ಮಾತಾಡೋಣ, ಹೇಳಿದ್ರಲ್ಲಪ್ಪ ಅವತ್ತು ಏನೋ ಮಾಹಿತಿಗಳ ಪ್ರಕಾರ, ಬಲ್ಲ ಮೂಲಗಳ ಮಾಹಿತಿಗಳ ಪ್ರಕಾರ ಏನು ಸಿಕ್ಕಿಲ್ಲ ಅಂತ ವಾದ ಮಾಡಿದ್ರಿ. ನೋಡಿ, SIT ರಿಪೋರ್ಟ್ ಬಂದಿದೆ, ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ, ಇಷ್ಟು ಶವಗಳ ಅಸ್ಥಿ ಪಂಜರಗಳು ಅಲ್ಲಿ ಸಿಕ್ಕಿದೆ ಅಂತ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೇಳಿದೆ ಅಂತ ಅವತ್ತು ವಾದ ಮಾಡೋಣ. ಇಡೀ ನೀವು ಹೇಳ್ತಿರುವ ಮೇನ್ ಸ್ಟ್ರೀಮ್ ಮಾಧ್ಯಮಗಳು, ಸ್ಯಾಟಲೈಟ್ ಚಾನಲ್ಗಳು ಜನರ ಹಾದಿಯನ್ನು ತಪ್ಪಿಸ್ತಾ ಇದೆ ಅಂತಂದರೆ ಅವ್ರ ಬಟ್ಟೆನ ಅವರೇ ಬಿಚ್ಕೊಂಡಂಗೆ ಆಗೋಯ್ತಲ್ಲ, ಜನರಿಗೆ ಗೊತ್ತಾಗೋಗ್ಬಿಡುತ್ತೆ. ಬಟ್ ಅಲ್ಲಿವರೆಗೂ ನೀವು ವೇಟ್ ಮಾಡ್ದಲೇನೆ, SIT ಟೀಮ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ಸರಿಯಾದ ಅವಕಾಶಗಳನ್ನು ಕೊಡದೇನೆ, ಅವ್ರ ಮೇಲೂ ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿಕೊಂಡು ಅವ್ರು ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಎನ್ನುವ ಸುಳ್ಳು ಮಾಹಿತಿಗಳನ್ನು ಯೂಟ್ಯೂಬ್ನಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಪುಂಖಾನುಪುಂಖವಾಗಿ ಪುಂಕೊಂಬಿಟ್ರೆ ಆಗಲ್ಲ. ದಯಮಾಡಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಯಾರೇ ಆಗಿರಲಿ ಈ ವಿಡಿಯೋ ನೋಡುವ ಪ್ರತಿಯೊಬ್ಬರಿಗೂ ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಯಾವುದೇ ವಿಚಾರ ನಿಮ್ಮ ಬಳಿ ಬಂದಾಗ ಪ್ಲೀಸ್ ದಯಮಾಡಿ ಫಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹೌದಾ, ಏನು ವಿಷಯ, ಎಲ್ಲಿ ನಡೆದಿದೆ, ಹೇಗೆ ನಡೆದಿದೆ, ಇವ್ರು ಹೇಳ್ತಾ ಇರೋದೆಲ್ಲ ನಿಜಾನೇನಾ, ಅದಕ್ಕೆ ಬೇಕಾಗಿರುವಂಥ ಏನಾದ್ರು ಪ್ರೂಫ್ಸ್ ಇದೆಯಾ, ದಯವಿಟ್ಟು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡಿಕೊಂಡು ಅದಾದ ನಂತರ ನಿಮಗೇನಾದರೂ ಕ್ರಾಸ್ ಚೆಕ್ ಮಾಡಿಕೊಂಡ ನಂತರ ನಿಮಗೆ ಅನಿಸಿದ್ರೆ ಆಮೇಲೆ ನಿಮ್ಮ ಒಪಿನಿಯನನ್ನು ಶೇರ್ ಮಾಡಿ. ಅಲ್ಲಿವರೆಗೂ ದಯವಿಟ್ಟು ಯಾರೂ ಕೂಡ ತಪ್ಪು ಕಲ್ಪನೆಗಳಿಗೆ ಜಾರೋದಕ್ಕೆ ಹೋಗಬೇಡಿ. ದಯಮಾಡಿ ತಪ್ಪು ಕಲ್ಪನೆಗಳಿಗೆ ಜಾರೋದಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ, ಯಾವುದೇ ಪೊಲೀಸ್ ತಂಡ ಆಗಲಿ, SIT ತಂಡ ಆಗಲಿ, ಪೊಲೀಸ್ ಅಧಿಕಾರಿಗಳಾಗಲಿ, ಇನ್ವೆಸ್ಟಿಗೇಷನ್ ನಡೀತಾ ಇರಬೇಕಾದರೆ ಯಾವುದೇ ರೀತಿಯ ಇನ್ಫಾರ್ಮೇಷನನ್ನು ಯಾವನಿಗೂ ಕೊಡಲ್ಲ. ಯಾವುದೇ ಕಾರಣಕ್ಕೂ ಏನು ನಡೀತಾ ಇದೆ, ಇನ್ವೆಸ್ಟಿಗೇಷನಲ್ಲಿ ಏನು ಸಿಕ್ಕಿದೆ ಅಥವಾ ಏನಾದ್ರು ಸಿಕ್ಕಲಿಲ್ವಾ, ಇನ್ವೆಸ್ಟಿಗೇಷನ್ ಹೆಂಗೆ ನಡೀತಾ ಇದೆ, ಇವತ್ತು ಎಲ್ಲಾಗಿದ್ವಿ, ಏನು ಮಾಡಿದ್ವಿ, ಒಳಗಡೆ ಚಿತ್ರಣ ಹೆಂಗಿದೆ, ಯಾವುದೇ ಕಾರಣಕ್ಕೂ ಯಾವ ಇನ್ಫಾರ್ಮೇಷನನ್ನು ಪೊಲೀಸ್ ಆಗಲಿ ಸರ್ಕಾರ ಆಗಲಿ ಕೊಡಲ್ಲ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ. ದಯಮಾಡಿ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ಕಾರಣ. ಇನ್ವೆಸ್ಟಿಗೇಷನ್ ಮುಗಿದ ನಂತರ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಒಂದು ಒಳ್ಳೆ SIT ಟೀಮ್, ಅದರಲ್ಲಿರುವ ಅಧಿಕಾರಿ ಅಂದರೆ ಆ SIT ನೇತೃತ್ವವನ್ನು ವಹಿಸಿರುವಂತಹ ಪ್ರಣಬ್ ಮೊಹಂತಿಯವರು ಖಡಕ್ ಅಧಿಕಾರಿ, ಯಾವುದೇ ರೀತಿಯ ಇನ್ಫ್ಲುಯೆನ್ಸ್ಗೆ ಆ ಮನುಷ್ಯ ಬಗ್ಗೋದಿಲ್ಲ, ಅವರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣನವರು ಹೇಳ್ತಾರೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಿರುವಾಗ ಆ SIT ತಂಡದ ಮೇಲೆ ನಂಬಿಕೆ ಇಟ್ಟು ಅವರು ಒಂದು ಚಾರ್ಜ್ ಶೀಟನ್ನು ಫೈಲ್ ಮಾಡಿ ಅಥವಾ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ, ಅಥವಾ ಮಾಧ್ಯಮಗಳ ಮುಂದೆ ಕೊಡ್ತಾರೆ, ನಿಮ್ಗಳನ್ನು ಕರೆದು ಕೊಡ್ತಾರೆ. ಆವತ್ತು ಗೊತ್ತಾಗುತ್ತೆ ಇನ್ವೆಸ್ಟಿಗೇಷನ್ನಲ್ಲಿ ಏನೆಲ್ಲ ಸಿಕ್ಕಿದೆ, ಏನೆಲ್ಲ ಆಗಿದೆ, ಈ ಆರೋಪ ನಿಜಾನಾ, ಈ ಆರೋಪ ಸುಳ್ಳ, ನಿಜವಾಗ್ಲೂ ಅಲ್ಲಿ ರೇಪ್ ಅಂಡ್ ಮರ್ಡರ್ ಮಾಡಿ ಹೂತು ಹಾಕಿದಂತಹ ಶವದ ಅಸ್ಥಿಪಂಜರಗಳು ಸಿಕ್ಕಿದ್ಯಾ, ಹೀಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಆವತ್ತು ಉತ್ತರ ಸಿಗುತ್ತೆ. ಅಲ್ಲಿವರೆಗೂ ಪ್ರತಿದಿನ ಏನು ಬೆಳಿಗ್ಗೆಯಿಂದ ಸಂಜೆವರೆಗೂ ಅಪ್ಡೇಟ್ ಕೊಡ್ತಾರೆ, ನೆವರ್. ನಾನು ನಿನ್ನೆಯಿಂದ ಸ್ಪಾಟಲ್ಲೇ ಇದ್ದೀನಿ, ನಿನ್ನೆಯಿಂದ ಧರ್ಮಸ್ಥಳದಲ್ಲೇ ಇದ್ದೀನಿ, ಯಾವ ಅಧಿಕಾರಿಗಳು ಬಂದುಬಿಟ್ಟು ಮಾಧ್ಯಮದವರಿಗೆ ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇಲ್ಲ, ನಿಜವಾಗ್ಲೂ ಕೊಡ್ತಾ ಇಲ್ಲ. ಈ ಕಡೆಯಿಂದ ಒಳಗಡೆ ಕಾಡೊಳಗಡೆ ಹೋಗ್ತಾರೆ, ಬಟ್ಟೆ ಕಟ್ಕೋತಾರೆ, ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ, ಅದ್ರ ಜೊತೆಗೆ ಒಂದಷ್ಟು ಊಟ ಹೋಗುತ್ತೆ, ಒಂದು ಸ್ವಲ್ಪ ನೀರು ಹೋಗುತ್ತೆ, ಒಂದಷ್ಟು ಪ್ಲೇಟ್ಸ್ಗಳು ಹೋಗುತ್ತೆ,
ಅದಾದ್ಮೇಲೆ ಮತ್ತೆ ಅವ್ರನ್ನ ವಾಪಸ್ ಕರ್ಕೊಬರ್ತಾರೆ, ಪೊಲೀಸ್ ವಾಹನದಲ್ಲಿ ಕೂರಿಸ್ಕೋತಾರೆ, ಮತ್ತೆ ವಾಪಸ್ ಹೋಗ್ತಾರೆ. ಇಷ್ಟೇ ಮಾಡ್ತಿರೋದು SIT ಟೀಮು. ಇಷ್ಟೇ ಮಾಡ್ತಿರೋದು SIT ಟೀಮು. ಇದೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು. ಇದು ಬಿಟ್ಟು ಬೇರೆ ಇನ್ನೇನು ಕಾಣಿಸ್ತಾ ಇಲ್ಲ. ಒಳಗಡೆ ಏನು ನಡೆಯುತ್ತೆ ನಿಜವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸ್ಪಾಟಲ್ಲಿ. ದಯಮಾಡಿ ಸುಳ್ಳು ಸುದ್ದಿಗಳನ್ನು ನಂಬೋದಕ್ಕಿಂತ ಮುಂಚೆ ನಾನು ಆಗಲೇ ಹೇಳ್ದಂಗೆ ದಯಮಾಡಿ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಒಂದು ಸರಿ ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ಸತ್ಯ ಏನು ಅಂತ ಬೇರೆ ಯಾವನೋ ಬಂದು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಾಗುತ್ತೆ. ನಮಸ್ಕಾರ.